ಆ ವೋಲ್ಟೇಜನ್ನು ನಿಯಂತ್ರಣ ಮಾಡೋಕ್ಕೇ ರುದ್ರಾಕ್ಷಿ ಇರೋದು. ಸುಮ್ಮನೆ ಹುಚ್ಚರ ಥರ ನಾನ್ ವೆಜ್ ತಿಂತಾರೆ ಹಾಕೋಬೋದಾ ಅಂತ ಈ ಮೂಢನಂಬಿಕೆಯಿಂದ ಆಚೆ ಬನ್ನಿ. ಎಲ್ಲರೂ ಮೂಢನಂಬಿಕೆಯಿಂದ ಆಚೆ ಬನ್ನಿ. ಯಾವನೋ ಹೇಳ್ತಾನಲ್ಲಿ ದೇವಸ್ಥಾನದಲ್ಲಿ ಕೂತಿರೋನೋ ಅಥವಾ ಇನ್ನೊಬ್ಬ ಮತ್ತೊಬ್ಬನ ಯಾರೋ ಆ ತಿಮಸ್ತರು ಸ್ವಲ್ಪ ಕೆಲವರು ಕೆಟ್ಟೋಗಿರ್ತಾರೆ. ಅವರು ನಾನ್ ವೆಜ್ ತಿನ್ನಿ ಪರವಾಗಿಲ್ಲ, ಮೋಸ ಮಾಡಬೇಡಿ ಅಂತ ಹೇಳಲ್ಲ. ನಾನ್ ವೆಜ್ ತಿನ್ನಿ ಪರವಾಗಿಲ್ಲ, ಇನ್ನೊಬ್ರು ಹೊಟ್ಟೆ ಹೊಡಿಬೇಡಿ ಅಂತ ಹೇಳಲ್ಲ. ರುದ್ರಾಕ್ಷಿ ಹಾಕೋಬೇಡಿ. ಅವ್ರದ್ದೆಲ್ಲ ಏನು ಗೊತ್ತಾ, ಒಂದು ಚೌಕಟ್ಟಲ್ಲಿ ಮಾತ್ರ ನಿಮಗೆ ಹೇಳ್ಕೊಡ್ತಾರೆ. ಒಬ್ಬ ಜ್ಯೋತಿಷ್ಯ ಆದವನು, ಒಬ್ಬ ಪುರೋಹಿತ ಆದವನು, ಒಬ್ಬ ಯಾರು ಸನ್ಯಾಸಿ ಅಂತ ಕರೀತಾರಲ್ಲ ಆದವನು ಇದನ್ನೆಲ್ಲ ಮೀರಿ ಮಾತಾಡಬೇಕು. ರುದ್ರಾಕ್ಷಿ ನಾನ್ ವೆಜ್ ತಿಂದರೆ ಹಾಕೋಬಾರ್ದು, ಅದು ತಿಂದರೆ ಹಾಕೋಬಾರ್ದು. ನಾನ್ ವೆಜ್ ಜೊತೆಗೆ ಕೆಲವರಿಗೆ ಒಂದಿಷ್ಟು ಸಮುದಾಯದವ್ರು ಮಾತ್ರ ಹಾಕೊಳ್ಬೇಕು ಅನ್ನೋದು ಕೂಡ ಒಂದ್ ಕಡೆ ಟಾಕ್. ಒಬ್ಬೊಬ್ಬರಿಗೆ ತಿನ್ನೋ ಅನ್ನ ಯಾವ ಸಮುದಾಯದವ್ರು ತಿನ್ಬೇಕು ಹೇಳಮ್ಮ? ತಿನ್ನೋ ಅನ್ನ ಯಾವ ಸಮುದಾಯದವ್ರು? ಎಲ್ಲ ಊಟ ಮಾಡ್ತೀವಿ. ಅಕ್ಕಿ ನಮ್ದಲ್ಲ, ಅದನ್ನು ಬೇಯಿಸ್ಕೊಂಡಾದ್ಮೇಲೆ ಅದು ಅನ್ನ ಬಂದಾಗ ಅದು ನಮ್ಮದು ಅಲ್ವಾ? ಅಕ್ಕಿಗೆ ಹಾಕೋ ನೀರು ಯಾರ್ದು? ಪ್ರಕೃತಿಯಿಂದ ಸಿಕ್ಕಿರೋದು. ಹೌದಲ್ವಾ? ಆ ನೀರಲ್ಲಿ ಏನಾದ್ರು ಭೇದ ಇದೆಯಾ? ಇಲ್ಲ. ಮತ್ತೆ ಹಾಗೆ ರುದ್ರಾಕ್ಷಿಲಿ ಏನಾದ್ರು ಬರ್ದಿದೆಯಾ ಅದ್ರ ಮೇಲೆ ಇಂಥವ್ರೇ ಹಾಕೋಬೇಕು ಅಂತ? ಎಲ್ಲರೂ ಬರ್ದಿದೆಯಾ? ಮರ ಹೇಳ್ಬಿಟ್ಟಿದೆ, ಮರ ಹೇಳ್ಬಿಟ್ಟಿದೆ ಹಿಂಗೆ ನಿಂತ್ಕೊಂಡು ಮರ ನೋಡಪ್ಪ ಇವ್ರು ಮಾತ್ರ ಹಾಕೋಬೇಕು, ಇನ್ನು ಬೇರೆಯವ್ರಿಗೆ ಏನು ಅಷ್ಟೊಂದು ಇದು ಪ್ರೈವೇಸಿ ಇದೆ ಅದಕ್ಕೆ, ಇಂಥವ್ರಿಗೆ ನಾವು ಇವು ಸಮುದಾಯಕ್ಕೆ ಕೊಡ್ತೀವಿ ಅಂತ. ಆ ಥರದ್ದು ಯಾವುದೂ ಕೂಡ ಇಲ್ಲ. ಮನುಷ್ಯನಷ್ಟು ನೀಚ ಮತ್ತೊಬ್ಬ ಇಲ್ಲ. ಅವನು ಯಾವುದೇ ಪರಿಸ್ಥಿತಿಲಿರಲಿ, ಯಾವುದೇ ಒಂದು ಸ್ಥಾನದಲ್ಲಿರಲಿ ನೀಚನೇ ಅವನು ಬುದ್ಧಿ. ನಿಮಗೆ ಪೊಲೀಸಲ್ಲಿ ಒಳ್ಳೆಯವರು ಸಿಗ್ತಾರೆ, ನೀಚರು ಸಿಗ್ತಾರೆ. ಲಾಯರ್ಗಳಲ್ಲಿ ಒಳ್ಳೆಯವರು ಸಿಗ್ತಾರೆ, ನೀಚರು ಸಿಗ್ತಾರೆ. ಹಾಗೆ ಯಾವುದೇ ಡಾಕ್ಟ್ರಲ್ಲೂ ಕೂಡ ದಿ ಮೋಸ್ಟ್ ನೋಬಲ್ ಪ್ರೊಫೆಷನ್ ಅಂತ ಕರಿತೀವಿ. ಅಲ್ಲೂ ಕೂಡ ನಮಗೆ ಒಳ್ಳೆಯವರು ಸಿಗ್ತಾರೆ, ನೀಚರು ಸಿಗ್ತಾರೆ. ಹಾಗಿದ್ರೆ ಪ್ರೊಫೆಷನ್ ಈಸ್ ನಾಟ್ ದಿ ಪ್ರಾಬ್ಲಮ್, ಇಂಡಿವಿಜುವಾಲಿಟಿ ಈಸ್ ಎ ಪ್ರಾಬ್ಲಮ್ ಅಂತ ಹೇಳ್ತಾರೆ. ವ್ಯಕ್ತಿತ್ವ ಸಮಸ್ಯೆ, ಆ ವೃತ್ತಿ ಸಮಸ್ಯೆ ಅಲ್ಲ. ಹಾಗೆ ಜ್ಯೋತಿಷ್ಯ ಸಮಸ್ಯೆ ಅಲ್ಲ. ದೇವರ ಪೂಜೆಯನ್ನು ಮಾಡ್ತಕ್ಕಂಥ ಆಗಮಶಾಸ್ತ್ರದ ಮುಖಾಂತರ ಮಾಡ್ತಕ್ಕಂಥ ಪೌರೋಹಿತದ ವಿಚಾರದಲ್ಲಿ ಅದೊಂದು ವೃತ್ತಿ, ಅದು ಸಮಸ್ಯೆ ಅಲ್ಲ. ವಿಚಾರಧಾರೆ, ವ್ಯಕ್ತಿತ್ವ, ವೈಯಕ್ತಿಕ ವಿಚಾರ ಅಲ್ಲಿ ನಮಗೆ ಗೊಂದಲವನ್ನು ಉಂಟು ಮಾಡುತ್ತೆ. ಅದನ್ನು ನಾವು ಪ್ರೊಫೆಷನ್ಗೆ ಕನೆಕ್ಟ್ ಮಾಡ್ತೀವಿ, ಅದು ತಪ್ಪು. ಈಗ ಡಾಕ್ಟ್ರು ಯಾರಿಗೋ ಒಬ್ಬಂಗೆ ಡಾಕ್ಟ್ರು ಕಿಡ್ನಿ ಹೊಡೆದ, ಎಂಟೈರ್ ಡಾಕ್ಟ್ರ್ ಬೈಯೋಕ್ಕಾಗತ್ತಾ? ಅವನ ವ್ಯಕ್ತಿತ್ವದಲ್ಲಿ ಆ ತಪ್ಪಿತ್ತು. ಪ್ರೊಫೆಷನ್ ಅದೇ ಇರ್ಬೋದು, ವ್ಯಕ್ತಿತ್ವದಲ್ಲಿ ಬದಲಾವಣೆ ಆಯಿತು. ಸೊ ವ್ಯಕ್ತಿತ್ವ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸಮಾಜ ವ್ಯಕ್ತಿತ್ವಕ್ಕಿಂತ ಹೆಚ್ಚಾಗಿ ಅವನು ಮಾಡ್ತಕ್ಕಂಥ ವೃತ್ತಿ ಮೇಲೆ ಕಣ್ಣಾಯಿಸೋದು ಜಾಸ್ತಿ. ಒಬ್ರು ತಪ್ಪು ಮಾಡಿದ್ರು, ಎಲ್ಲರೂ ತಪ್ಪು ಮಾಡಿದ್ರು ಅನ್ನೋ ಒಂದು ಮೈಂಡ್ ಸೆಟ್ ಕ್ರಿಯೇಟ್ ಈಗ ಜ್ಯೋತಿಷಿ ನಾವು ತಪ್ಪು ಮಾಡಿದ್ರೆ ಇವನು ಅಸ್ಟ್ರಾಲಜರ, ಇವನಿಗೆ ಬುದ್ಧಿ ಇರಲಿಲ್ವಾ, ಊರಿಗೆಲ್ಲ ಹೇಳ್ತಾನೆ ಅಂತ. ಆಯ್ತಪ್ಪ, ಊರಿಗೆಲ್ಲ ಹೇಳ್ತೀವಿ, ಕೇಳಿದ್ರ ಹೋಗ್ಲಿ, ನಾವು ತಪ್ಪು ಮಾಡಿದ್ವಪ್ಪ ಅನ್ಕೊಳ್ಳಿ. ನಾವು ಊರಿಗೆಲ್ಲ ಹೇಳಿದ್ವಿ, ಬನ್ನಿ ಜ್ಯೋತಿಷ್ಯ ಕಲ್ತ್ರ ಬಂದು. ನೀವು ನಮ್ಮ ಹತ್ರ ಜ್ಯೋತಿಷ್ಯ ಬಂದು ಕಲ್ತಿಲ್ಲ ಅಂತಂದರೆ ನೀವು ನಮ್ಮ ಬಗ್ಗೆ ಕೇಳೋ ಅರ್ಹತೆಯೂ ಇಲ್ಲ. ಕರೆಕ್ಟ್ ಅಲ್ವಾ? ಕಾಮನ್ ಅಲ್ವಾ? ಊರಿಗೆಲ್ಲ ಹೇಳ್ತಾನೆ, ಹೌದು ಹೇಳ್ತೀನಿ, ಊರಿಗೆಲ್ಲ ಕೇಳಿದಾರಾ? ಸೆಕೆಂಡ್ ಕ್ವಶನ್. ಹೇಳೋರು ಹೇಳ್ತಾರೆ, ಕೇಳೋರು ಕೇಳಿದ್ದೀರಾ ಅನ್ನೋ ಫಸ್ಟ್ ಪ್ರಶ್ನೆ ಇಟ್ಕೋಬೇಕು. ಆ ಹೇಳೋರ್ದು ಏನಾದ್ರು ಸಮಸ್ಯೆ ಆದಾಗ ಕೇಳೋರು ಎದ್ದುಬಿಡ್ತಾರೆ, ಹಿಂಗೆ ಅಂತ. ಸೊ ಇದನ್ನೇ ಜನ ಮರಳೋ ಜಾತ್ರೆ ಮರಳೋ ಆಗಿರೋದು ಲೈಫಲ್ಲಿ.